ಅದ್ದೂರಿಯಾಗಿ ಜರುಗಿದ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮ ಜಮಖಂಡಿ. ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾಡ್ ಸತ್ಯಾಗ್ರಹ 97 ಸ್ಮರಣೋತ್ಸವ ಅಂಗವಾಗಿ ಜಮಖಂಡಿ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮ ಜರುಗಿತು. ಬುದ್ಧ ಮತ್ತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಭೀಮಾವಾದ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸಿದ್ಧಾರ್ಥ್ ಸಿಂಘೆ ಅವರು ಪ್ರಾಸ್ತಾವಿಕ ಭಾಷಣ ಮಾಡಿದರು. ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಮತಿ KC ಅಕ್ಷತಾ ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿ ಇವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ್, ತೌಫಿಕ್ ಪಾರ್ನಳ್ಳಿ, ಸಿದ್ದು ಮೀಸಿ, ಈಶ್ವರ್ ವಾಳೆನ್ನವರ್, ಸುನಿಲ್ ಶಿಂದೆ, ಸಂಜು ಕಾಂಬ್ಳೆ, ಯಮನಪ್ಪ ಗುಣದಾಳ್ ಹಾಗೂ ಭೀಮವಾದಿಗಳು, ಪ್ರಗತಿಪರರು, ಸಂವಿಧಾನ ಪ್ರೇಮಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಒಂದು ಸಾರಿ ಬಹಳಷ್ಟು ದುಃಖಿತರಾಗಿ ತಾಯಿ ಭೀಮಾಬಾಯಿ ಅಂತ ಹೋಗ್ತಾರೆ. ನಾನು ಮಾಡೋದು ಕೇಳಿಸ್ತದಲ್ಲ, ಇದು ಮುಖ್ಯವಾಗಿ ನೀವು ಕೇಳಬೇಕು. ಬಾಲ್ಯದಲ್ಲಿ ಭೀಮಾ ಅವರು ಬಹಳ ದುಃಖಿತರಾಗಿ ಅವರ ತಾಯಿ ಭೀಮಾಬಾಯಿ ಅಂತ ಹೋಗ್ತಾರೆ. ಯಾಕೋ ಭೀಮಾ ಇಷ್ಟೊಂದು ಅಳಾಡ್ತದೆ ಅಂತ ಹೇಳಿ ಯಾಕೆ ಭೀಮಾ ಇಷ್ಟು ಅಳಾಡ್ತದೆ ಅಂತ ಅವ್ವ ಯಾಕವ್ವ ನಮ್ಮ ಜನ ಯಾಕವ್ವ ನಮ್ಮ ಜನ ಕೊರಳಲ್ಲಿ ಗಡಿಗೆಯನ್ನ ಕಟ್ಕೊಂಡಿದ್ದಾರೆ. ಮೊನ್ನೆ ಯಾವುದೋ ದೇವಸ್ಥಾನ ಉದ್ಘಾಟನೆ ಗೋಷ್ಠಿ ಕೇಳಿಸ್ಕೊಂಡಿದೆ. ಯಾಕೆ ನಮ್ಮ ಜನ ಕೊರಳಲ್ಲಿ ಗಡಿಗೆಯನ್ನ ಕಟ್ಕೊಂಡಿದ್ದಾರೆ? ನಮ್ಮ ಜನ ಯಾಕೆ ಬೆಳ್ಳಿಗೆ ಕಸ್ಮರಿನ ಕಟ್ಕೊಂಡಿದ್ದಾರೆ? ಯಾಕವ್ವ ನಮ್ಮ ಜನ ಕೆರೆ ನೀರನ್ನ ಮುಟ್ಟಬಾರ್ದ? ಯಾಕೆ ನಮ್ಮ ಜನ ಬಾವಿಯನ್ನ ಹೋಗಬಾರ್ದ? ಯಾಕವ್ವ ನಮ್ಮ ಜನ ಶಾಲೆಗೆ ಹೋಗಬಾರ್ದ? ಯಾಕವ್ವ ಸಣ್ಣ ಹುಡುಗಿನ ಮದುವೆ ಮಾಡಕತ್ತಾರ? ಯಾಕವ್ವ ಹೆಣ್ಮಗಳ ತಲೆಗೆ ಬೋಳಿಸಿ ಬೀಸಿ ಮುಗಿಸಕತ್ತಾರ? ಅಲ್ಲಾರೋ ಗಂಡು ಕಟ್ಟೆ ಕಟ್ಟೆ ಮಾಡ್ತಾ ಇದ್ದಾರೆ, ಯಾರೋ ಕಟ್ಟೆ ಕಟ್ಟೆ ಮಾಡ್ತಾ ಇದ್ದಾರೆ. ತಪ್ಪು ಇಲ್ಲೇ ಇದ್ರು ಹೆಣ್ಮಕ್ಳನ್ನೇ ತಲೆ ಕಟ್ಟಿಸ್ಕೊಂಡು ನಿಂತ್ಕೊಂಡಿದ್ದಾರೆ. ಅದು ಯಾರೋ ಗಂಡು ಸರ್ವೋಗಿನ ಅವು ಚಿತೆ ಕುಡಿತಾರೆ. ಯಾಕೆ ಹೆಣ್ಮಕ್ಳನ್ನು ಸಾಯ್ತಾ ಇದ್ದಾರೆ? ಯಾಕೆ ಹೆಣ್ಮಕ್ಳನ್ನು ತಪ್ತಾ ಇದ್ದಾರೆ? ಯಾಕವ್ವ ಹೆಣ್ಮಕ್ಳನ್ನ ಶಾಲೆಗೆ ಕಳಿಸಬಾರ್ದ? ಯಾಕೆ ನನ್ನನ್ನ ಶಾಲೆಯಿಂದ ಆಚೆಗೆ ಕುಂದಿಸ್ತಾರೆ? ರಿಸರ್ವೇಶನ್ ತಗೊಂಡು ಕೇಳಿದ್ರೆ ನನ್ನನ್ನೇ ಶಾಲೆಯಿಂದ ಆಚೆ ಕುಂದಿಸಿದ್ದಾರೆ. ಯಾಕೆ ಹೆಣ್ಣು ಮಕ್ಕಳ ಬಣ್ಣದ ಬದುಕಿನ ಕೆಲಸದಲ್ಲಿ ತಿಳ್ಕೊಳ್ತಾ ಇದ್ದಾರೆ? ಯಾಕೆ ಅವರನ್ನ ಪ್ರಾಣಿಗಳಿಂದ ಕಡಿಯಾಗಿ ಕಳಿಸ್ಕೊಳ್ತಾ ಇದ್ದಾರೆ?
ಹೆಣ್ಮಕ್ಳನ್ನ ಕಾಡಿಗೆ ಹಾಕಿದವರು, ಹೆಣ್ಮಕ್ಳನ್ನ ಬೆಂಕಿಗೆ ಕರೆದವರು ಆದರ್ಶ ಅಲ್ಲ. ಮಹಾನಗರ ಸತ್ಯಾಗ್ರಹ ಅಂದ್ರೆ ಸತ್ಯವನ್ನೇ ಮಾತಾಡಿ, ನಿಜವನ್ನೇ ಮಾತಾಡಿ. ಮುಖ್ಯವಾಗಿ ಮನನ ಕಲಿಸುವ ಎರಡು ಯಾಕೆ ದೇಶದಲ್ಲಿ ಮಹಾನಗರ ಹೋರಾಟ ಪ್ರಾರಂಭ ಆಗ್ತದೆ ಅನ್ನೋದಕ್ಕಿಂತ ಮೊದಲು ಪ್ರಬುದ್ಧ ಮಾಜಿ ಶಾಸಕರು ನಮ್ಮ ಜೊತೆ ಇದ್ದಾರೆ.
ಶೂದ್ರರೇ. ಶೂದ್ರರನ್ನ ಎಸ್ಸಿ ಎಸ್ಟಿ ಅಕ್ಷರಗಳು ತೋರಿಸಿದ್ದೇವೆ. ಎಸ್ಸಿ ಎಸ್ಟಿ ಶೂದ್ರರೇ ನಾನು ಕೊಟ್ಟಿರುವ ಎಸ್ಸಿ ಎಸ್ಟಿ ಈ ಹೇಳಿದ್ದನ್ನ ಇವರು ಎಲ್ಲರೂ ಕೂಡ ಮನುಸ್ಮೃತಿಯಲ್ಲಿ ಶೂದ್ರರೇ. ಒಂದು ಪ್ರಶ್ನೆ ಆನಂತರ ಯಾರಾದ್ರೂ ಈ ದೇಶದಲ್ಲಿ ದಲಿತ ಹುಡುಗಿ ಸಾಧ್ಯತೆ ಇದೆಯಾ? ಯಾರಾದ್ರೂ ದಲಿತ ಹುಡುಗಿ ಸಾಧ್ಯತೆ ಇದೆಯಾ? ಎಲ್ಲರಿಗೂ ಹುಡುಗಿದ್ದಾರೆ ದಲಿತ ಹುಡುಗಾಟ ಇಲ್ಲ. ಗುಜರಾತ್ ಉತ್ತರ ಬೇರೆ ಹುಡುಗ ಇಲ್ಲ. ನನ್ನ ಓದಿದ್ದಾರೆ ಕೊಡಿಯೊಳಗೆ ಯಾರು ಹುಡುಗಾರ ಇದೆ ಯಾರು ಅನುಭವ ಇರ್ತಾರೆ. ಈಗ ಈ ಪಾಕಗಳಿಗೆ ಯಾರು ಹುಡುಗಾರ ಹುಟ್ಟೋದಿಲ್ಲ, ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ಹಂಗ ತೆರೆಯೊಳಗ ಕೈಯೊಳಗ ಕಾಲೊಳಗ ಬಾಯಿಯೊಳಗ ಹುಟ್ಟೋ ಆಗಿದ್ರ ಗಂಡಾಗಿ ಮದುವೆ ಆಗಬೇಕಾಗಿತ್ತು, ಸಂಸಾರ ಯಾಕೆ ಮಾಡಬೇಕಾಗಿತ್ತು? ಮಾಡಬೇಕಾಗಿತ್ತು ಕಣ್ಣುಗಳಲ್ಲಿ ಕೂಸುಗಳನ್ನು ಸಾಧ್ಯ ಇಲ್ಲ. ಹೇಗೆ ಇತಿಹಾಸವನ್ನು ತಿಳಿಸಿದ್ದಾರೆ ನೋಡಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಮುಟ್ಟಾಳ ಮೂರ್ಖರ ನಾವ್ಯಾರು ತಲೆಯೊಳಗೆ ಹುಟ್ಟಿಲ್ಲ, ನಾವ್ಯಾರು ಕೈಯೊಳಗೆ ಹುಟ್ಟಿಲ್ಲ. ಶರಣ ಶರಣಾರ್ಥಿಯನ್ನ ಸಲ್ಲಿಸುತ್ತಾ ಭಗವಾನ್ ಬುದ್ಧರ ಪಾದಗಳಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸುತ್ತಾ, ಸ್ನೇಹಿತರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ, ಬಹಳ ಘನತೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಂಡಿದ್ದೇವೆ. ಈ ಘನತೆಯ ಅದ್ಭುತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಎಲ್ಲ ವರ್ಗಗಳಿಗೆ ಪೂರ್ಣವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಾನು ಕೂಡ ಇವತ್ತು ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಅನುಮಾನದಲ್ಲಿದ್ದೆ. ಬಹಳಷ್ಟು ಬಿಸಿ ಸ್ಟಡಿಯೊಳಗೆ ನಾವೆಲ್ಲೂ ಇದ್ದೇವೆ. ಯಾಕಾಗಿ ಬಿಸಿ ಸ್ಟಡಿ ನನ್ನ ಆಗೇಕಂತ ಹೇಳಿದ್ರು, ಕೋಮುವಾದವನ್ನು ಸೋಲಿಸಿ ಭೀಮವಾದವನ್ನು ಗೆಲ್ಲಿಸಬೇಕಾಗಿದ್ದಲ್ಲ, ಅದಕ್ಕಾಗಿ ಬಿಸಿ ಸ್ಟಡಿ ಆಗಿದೆ. ಆದ್ರೆ ನಮ್ಮೂರಿಗೆ ನನ್ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಿಕ್ಕೆ ಬಂದಿದ್ದು ಯಾರು ಹೇಳಿಲ್ಲ, ಅದು ನನ್ನ ಯಣ್ಣಪ್ಪನ ಗುಣಗಾರರು. ನಾನು ತಿಳ್ಕೊಂಡಿರುವ ಮಟ್ಟಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಗುವಾದಿಗಳಿಗೆ ಯಾರಾದರೂ ಒಬ್ಬ ಯಮ ಇದ್ರೆ ಅದು ಯಣ್ಣಪ್ಪ ಗುಣಗಾರರು. ಹೀಗಾಗಿ ಯಣ್ಣಪ್ಪನ ಈವರೆಗೂ ವಿಡಿಯೋಗೆ ಮಾತಾಡಿ ಹೋಗಿದ್ದಾರೆ. ಜೊತೆಗೆ ಇದು ನಮ್ಮೆಲ್ಲ ಸ್ವಾಭಿಮಾನ ಕಾರ್ಯಕ್ರಮ ಆಗಿರೋದ್ರಿಂದ ಎಷ್ಟೇ ಒತ್ತಡ ಇದ್ದರು, ಎಷ್ಟೇ ಕಾರ್ಯಕ್ರಮಗಳಿದ್ರು, ಆ ಎಲ್ಲ ಕಾರ್ಯಕ್ರಮಗಳಿಗೆ ವಿಧಾನಗಳನ್ನ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾಗಿದ್ದೇವೆ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿಸಿದ್ದಕ್ಕಾಗಿ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಭಿನಂದನೆಗಳು. ವೇದಿಕೆ ಮೇಲೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಸಿದ್ಧಾರ್ಥಣ್ಣ ಅಪ್ಪಾಜಿಯವರಿದ್ದಾರೆ. ಈ ಒಂದು ದಂಪತಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ನನಗೆ ನಿಮ್ಮನ್ನೆಲ್ಲ ನೋಡಿದ್ರೆ ಅಂಬೇಡ್ಕರ್ ಮತ್ತೆ ರಮಾಬಾಯಿ ನಮ್ಮ ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಸತಿ ಪತ್ನಿಗಳನ್ನಾದ ಭಕ್ತಿ ಹೋಗುವುದು ಶಿವನಿಗೆ ಜೊತೆಗೆ ಸಂಜೀವ್ ಕಾಂಬ್ಳೆ ಮತ್ತೆ ಸಿದ್ಧಾರ್ಥಣ್ಣ ಇವರ ಸಂಬಂಧ ಇವತ್ತಿಗೆ 25 ವರ್ಷಗಳನ್ನು ಬೆಳೆದಿದೆ. ಅಭಿನಂದನೆಗಳು. 25 ವರ್ಷ ಅದ್ರ ಜೊತೆಗೆ
ಬಾಗಿಲ ನಿಂತ್ಕೊಳ್ಳಿ, ಈ ನದಿಯಲ್ಲಿ ನಿಂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಬೇಡಿ. ಬಾಗಿಲ ನಿಂತ್ಕೊಳ್ಳಿ. ಎಲ್ಲಿ ಹೋದ್ರು ಬಾಗಿಲ ಕಾಯಿಲೆ ಸಾಯಿದ್ರೆ ಬಿಡೋದೇ ಇಲ್ಲ. ಎಣ್ಣೆಯ ಮೈಕೊಂಡು ಬಾಗಿಲ ಕಾಯಿಲೆ, ಭಾರತೀಯ ದೇಶದ ಮೈಕೊಂಡು ಬಾಗಿಲ ಕಾಯಿಲೆ, ನಗರದ ಮೈಕೊಂಡು ಬಾಗಿಲ ಕಾಯಿಲೆ. ಇಲ್ಲಿ ನಿಮ್ಮ ಗಣತಿ ಕಾರ್ಯಕ್ರಮಕ್ಕೂ ಬಾಗಿಲ ಕಾಯಿಲೆ ಕೆಲಸ ಮಾಡ್ತೀರಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಂಡ್ರೆ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋ ಧೈರ್ಯ ಬರ್ತದೆ. ಇಲ್ಲಿ ಸರಿಯಾಗಿ ಕೂತ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿ ಕೂತ್ಕೊಳ್ಳಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಇದೆ, ಅವರ ತತ್ವ ಮತ್ತೆ ಸಿದ್ಧಾಂತ ಅಂತ ಇದೆ. ರಾತ್ರಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸಮಾನ ಮನಸ್ಕರಂತೆ ಇದ್ರೆ ನಮ್ಮ ಸ್ವಾಭಿಮಾನಕ್ಕೆ ಆನಂದ ಕೂತ್ಕೊಂಡಿದ್ದಾರೆ, ನಾನು ಜೊತೆಗೆ ಇದ್ದಾರೆ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಾನ ಮನಸ್ಕರಿದ್ದು ಇದೆಲ್ಲ ಪದ್ಧತಿಗಳಲ್ಲಿ ದಯವಿಟ್ಟು ಅವರೆಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ನಾವು ನಾಳೆ ನಮ್ಮ ಹೋರಾಟದ ಮೂಲಕ ಸತ್ಯಾಗ್ರಹದ ಮೂಲಕ ಸೌರಾಷ್ಟ್ರ ಕೆರೆಯನ್ನ ಮುದ್ದೆ ಮುಟ್ಟಬೇಕು, ಆ ಕೆರೆಯನ್ನು ಎಲ್ಲರೂ ಸೇರಬೇಕು ಅಂತ ವಾದವನ್ನು ಮಾಡಿ 20ನೇ ತಾರೀಕು ಮಾರ್ಚ್ 20ನೇ ತಾರೀಕು 1927ರಂದು ಬೆಳಗಿನ ಜಾವ ಎಲ್ಲರೂ ಅತ್ಯಂತ ಶಾಂತಿಯುತವಾಗಿ, ಅತ್ಯಂತ ಗೌರವಯುತವಾಗಿ, ಸ್ವಾಭಿಮಾನದಿಂದ ತಮ್ಮ ಹಕ್ಕನ್ನು ಪಡೆದುಕೊಳ್ಳಲಿಕ್ಕಾಗಿ, ತಮಗೆ ಇರುವ ಹಕ್ಕನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕಾಗಿ ಸೌರಾಷ್ಟ್ರ ಕೆರೆಯ ಮಧ್ಯಭಾಗದಲ್ಲಿ ಹೋಗಿ ಆ ಕೆರೆ ಮೇಲೆ ಕಾಚಿಯನ್ನು ಸರಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ನೀರನ್ನು ಕುಡಿದರು. ತಮ್ಮ ಮಹಾನಾಯಕನ ಮುಖಾಂತರದಲ್ಲಿ ಶತಮಾನ ಸಾವಿರಾರು ವರ್ಷಗಳಿಂದ ಕೆರೆ ನೀರು ಹೆಂಗಿದ್ದಂತ ನೋಡ್ಲಾರ ಮುಖಗಳು ಅಲ್ಲಿ ಕೈಗಳಲ್ಲಿ ಬಿಟ್ಟು ನೀರನ್ನೆಲ್ಲ ಮೈಗೆ ಹಾಕೊಂಡು ಆ ಸಂತೋಷ ಖುಷಿಗೆ ಪಾರವೇ ಇರಲಿಲ್ಲ. ಅಲ್ಲಿಂದ ಮನೆ ಬರುವಾಗ ಸವಣಿಗೆ ಈ ತಲೆಯಿಂದ ಕುಡಿದವರು ಹೇಳಿದ್ರಲ್ಲ, ಕೆರೆ ನೀರು ಮೈಲಿಗೆ ಆಗಬೇಕು, ಕೆರೆ ನೀರು ಮೈಲಿಗೆ ಆಗಬೇಕು, ಕೆರೆಯ ಶುದ್ಧವನ್ನು ಪ್ರವೇಶ ಮಾಡಿಬಿಟ್ಟು ಕೆಳಗಾಗಿರೋ ನೀರನ್ನ ಕೆರೆ ನೀರನ್ನು ಮುಟ್ಟಬೇಕು. ಆದರೆ ನೋಡಿ, ಷಡ್ಯಂತ್ರವನ್ನು ಅದೇ ನಡೆದಿದೆ. ಇತಿಹಾಸದುದ್ದಕ್ಕೂ ಮನುವಾದಿಗಳು ಹೇಗೆ ಕುತಂತ್ರಗಳನ್ನು ಮಾತಾಡದಂತೆ ಮಹಾನ್ ಕೆರೆ ಸತ್ಯಾಗ್ರಹ ಜೀವಂತ ಸಾಕ್ಷಿ ಆಗ್ತದೆ. ಸ್ನೇಹಿತರೆ, ಈ ಬೇರೊಂದವರನ್ನು ಮಾತ್ರ ಸೇರಿಕೊಂಡು ಕೆರೆ ನೀರನ್ನ ಮುಟ್ಲಿಕ್ಕೆ, ಕೆರೆ ನೀರನ್ನ ಕುಡಿಲಿಕ್ಕೆ ಬಂದಿರತಕ್ಕಂಥ ಹೋರಾಟಗಾರರ ಮೇಲೆ ಇಲ್ಲಸಲ್ಲದ ಆರೋಪವನ್ನು ಮಾಡಿ ವೀರೇಶ್ವರ ದೇವಸ್ಥಾನವನ್ನು ಅತಿಕ್ರಮವಾಗಿ ಪ್ರವೇಶ ಮಾಡಿಬಿಟ್ಟು ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಡ್ತಾರೆ. ಓ ದೇವಸ್ಥಾನದ ದೈಹಿಕ ಪ್ರವೇಶ ಮಾಡಿದ ಅಂತ ಹೇಳಿ ಇಲ್ಲಸಲ್ಲದ ತಪೋಕಲ್ಪಿತ ಮಾತುಗಳನ್ನೆಲ್ಲ ಕೇಳಿಕೊಂಡು ಸ್ವರ್ಗದಿಂದ ಕಲ್ಲಿ ಕುಡಿದು ಬೆಳೆಗಳು ಇಟ್ಕೊಂಡು ಬರ್ತಾರೆ. ಅದೇ ಕೆರೆ ನೀರನ್ನು ಮುಂದಿನ ಕೃಷಿಯಲ್ಲಿ ಹೋರಾಟದ ಜಾಗಕ್ಕೆ ಬಂದು ಬುದ್ಧಿಗಂಟನ ಕಾರ್ಯಕರ್ತರು ಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಐವಿ ಹೋಗಿದ್ದಾರೆ ವಿಶ್ರಾಂತಿಯನ್ನು ಪಡೆಯಲಿಕ್ಕೆ. ಆ ಸಂದರ್ಭದಲ್ಲಿ ಮನುವಾದಿಗಳೆಲ್ಲ ಶೂದ್ರರ ಮೇಲೆ, ಕೆಳವರ್ಗದವರ ಮೇಲೆ, ಶೋಷಿತರ ಮೇಲೆ, ದಮನಿತರ ಮೇಲೆ, ಮಹಿಳೆಯರ ಮೇಲೆ ಬಲ ಪ್ರಯೋಗವನ್ನು ಮಾಡ್ತಾರೆ, ದಾಳಿಯನ್ನು ಮಾಡ್ತಾರೆ, ಮಾನಸಿಕ ಗಾಯಗಳನ್ನು, ಹಲ್ಲೆಗಳನ್ನು ಮಾಡ್ತಾರೆ. ಅಕ್ಷರಶಃ ಆ ಹೋರಾಟದ ರಕ್ತದ ಹೋಗಳಿನ ಅಭಿವೃದ್ಧಿ ಕಾಣ್ತಾ ಇರ್ತದೆ. ಈ ಎಲ್ಲ ವಿಷಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಗಮನಕ್ಕೆ ಬೀಳ್ತದೆ. ಒಡೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಾರೆ. ಆ ಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾರ್ಯಕರ್ತರು ಕೇಳ್ತಾರೆ, ನೀವು ಹೂ ಅಂತ ಹೇಳಿ ಮೊದಲೇ ಯಾರೋ ಮಹಾ ಸೈನಿಕರ ವಂಶದವರು, ಸಿದ್ಧನಾಯಕರ ವಂಶದವರು,
ಎರಡು